ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರಿಗೆ ಶೋಕಾಸ್ ನೋಟಿಸ್ ನೀಡಿರುವುದಾಗಿ ಹೇಳಿದ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರು. ಯೆಲ್ಲೋ ಬೋರ್ಡ್ ವಾಹನಕ್ಕೆ ಬಿಳಿ ಬೋರ್ಡ್, ಟ್ಯಾಕ್ಸ್ ಕಟ್ಟದ ಪ್ರಕರಣ. ಜೂನ್ 19ಕ್ಕೆ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಗೆ ಪೂರ್ವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕ ಜಿಲ್ಲಾಧಿಕಾರಿ. ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಮತ್ತೆ ಆರಂಭವಾಗಲಿದೆಯೇ ಶಾಶ್ವತ ನೀರಾವರಿ ಹೋರಾಟ? ಜೂನ್ 19ಕ್ಕೆ ನಡೆಯಲಿರುವ ನಂದಿಗಿರಿಧಾಮ ಸಂಪುಟ ಸಭೆಯಲ್ಲಿ ನೀರಾವರಿ ಸಮಸ್ಯೆಗೆ ಪರಿಹಾರ ಸಿಗಬೇಕು, ಇಲ್ಲವಾದರೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟಗಾರರ ಎಚ್ಚರಿಕೆ. ರಾಜ್ಯದ ತೋತಾಪುರಿ ಮಾವು ಬೆಳೆದ ರೈತರ ಗೋಳು ಕೇಳೋರೇ ಇಲ್ಲ. ಆಂಧ್ರದಲ್ಲಿ ರಾಜ್ಯ ತೋತಾಪುರಿ ಮಾವಿಗೆ ನಿಷೇಧ, ಮಾವು ರೈತನಿಗೆ ಸಂಕಷ್ಟ. ಬೆಂಬಲ ಬೆಲೆಗಾಗಿ ಎದುರು ನೋಡುತ್ತಿರುವ ಮಾವು ಬೆಳೆಗಾರ. ವಾರ್ತೆಗಳ ವಿವರ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆಗೆ ಇಂಪ್ಯಾಕ್ಟ್. ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರಿಗೆ ಸಾರಿಗೆ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ಅವರು ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಆದರೆ ಪ್ರಕರಣವನ್ನು ತಿರುಚುವ ಎಲ್ಲ ಪ್ರಯತ್ನ ಸಾರಿಗೆ ಇಲಾಖೆಯಿಂದ ನಡೆಯುತ್ತಿದ್ದು, ಏನಾಗುತ್ತಿದೆ ಎಂಬ ಇಂಚು ಮಾಹಿತಿ ನೀವೇ. ವೀಕ್ಷಕರೇ, ಈ ಆರ್ಟಿಒ ಇಲಾಖೆ ಇದೆಯಲ್ಲ, ಇದರಲ್ಲಿರುವ ಅಧಿಕಾರಿಗಳು ತಪ್ಪು ಮಾಡಿದರೆ ಅದು ತಪ್ಪೇ ಅಲ್ಲ. ಒಂದು ವೇಳೆ ಅದು ತಪ್ಪು ಅಂತ ಬಹಿರಂಗವಾದರೆ ಅದನ್ನು ತಿರುಚುವ ಸರ್ವ ಪ್ರಯತ್ನಗಳು ಹಿರಿಯ ಅಧಿಕಾರಿಗಳಿಂದಲೇ ನಡೆಯುತ್ತವೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಹೊಟ್ಟೆಪಾಡಿಗಾಗಿ ಆಟೋ ಓಡಿಸೋನು ಟ್ಯಾಕ್ಸ್ ಕಟ್ಟಿಲ್ಲ ಎಂದರೆ ಆಟೋ ಸೀಸ್ ಮಾಡೋ ಈ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರ ವಾಹನಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅದರಲ್ಲೂ 2018ರಿಂದಲೇ ದಾಖಲೆ ಇಲ್ಲದ ವಾಹನ ಓಡಿಸುತ್ತಿದ್ದಾರೆ. ಆದರೂ ಪ್ರಕರಣವನ್ನೇ ತಿರುಚುವ ಪ್ರಯತ್ನಕ್ಕೆ ಇಡೀ ಸಾರಿಗೆ ಇಲಾಖೆ ಚಿಂತಾಮಣಿ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಮೋಟಾರ್ ವಾಹನ ನಿರೀಕ್ಷಕಿ ಪೂಜಾ ಅವರು ಜೂನ್ 4ರಂದು ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಗೆ ಆಗಮಿಸಿದ್ದರು. ಅವರು ಒಬ್ಬಂಟಿಯಾಗಿ ಇದೇ KA13C2732 ಎರಿಟಿಗಾ ಕಾರು ಖುದ್ದು ಓಡಿಸಿಕೊಂಡು ಬಂದು ನಂತರ ಅವರೊಬ್ಬರೇ ಕಾರು ಹತ್ತಿ ಓಡಿಸಿಕೊಂಡು ಹೋಗಿದ್ದರು. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಈಗಾಗಲೇ ನಿಮಗೆ ತೋರಿಸಲಾಗಿದೆ. ಅಷ್ಟೇ ಅಲ್ಲ, ಆರ್ಟಿಒ ಕಚೇರಿಯ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದರೂ ಈ ಎಲ್ಲ ದೃಶ್ಯಗಳು ಸಿಗಲಿದೆ. ಹಾಗಿದ್ದರೂ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿ ಅವರು ಮಾತ್ರ ಈ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರನ್ನು ಪ್ರಕರಣದಿಂದ ತಪ್ಪಿಸಲು ಸಕಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. 3 ದಿನಗಳ ಹಿಂದೆ ತಾವೇ ಓಡಿಸಿಕೊಂಡು ಬಂದಿದ್ದ ಕಾರನ್ನು ಕಳೆದ ಹಲವು ವರ್ಷಗಳ ಹಿಂದೆಯೇ ಪೂಜಾ ಅವರು ಮಾರಾಟ ಮಾಡಿದ್ದಾರಂತೆ. ಹಾಗಂತ ನಾನು ಹೇಳುತ್ತಿಲ್ಲ, ಖುದ್ದು ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿ ಅವರು ಹೇಳಿದ್ದಾರೆ. ಓಕೆ, ಅವರಿಗೆ ನೋಟಿಸ್ ರೆಡಿ ಮಾಡಿದೀವಿ, ಈಗ ಕೊಡ್ತಾ ಇದೀವಿ. ಈಗ ಏನು ನೋಟಿಸ್, ಏನು ಕ್ರಮ ಜರುಗಿಸ್ತಾ ಇದೆ? ಏನು ನೋಟಿಸ್ ಮೇಡಮ್? ನೋಟಿಸ್, ಶೋಕಾಸ್ ನೋಟಿಸ್. ಶೋಕಾಸ್ ನೋಟಿಸ್ ಏನು? ಹೌದೌದು, ಅದಕ್ಕೆ ಗೊತ್ತಾಗ್ಬೇಕಲ್ಲ ಏನೇನಾಗಿದೆ, ಏನು ಡೀಟೇಲ್ಸ್ ಬೇಕಲ್ಲ ನಮ್ಗೆ. ಆಮೇಲೆ ನಾನು ಫೋನ್ ಮಾಡಿದ್ದೆ ಅವರಿಗೆ. ಅವರು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದಾರೆ, ವೆರಿ ಲಾಂಗ್ ಬೇಕು. ನಿನ್ನೆ ಮಧ್ಯಾಹ್ನ ಅವರು RTO ಆಫೀಸ್ ನಿಲ್ಲಿಸ್ಬಿಟ್ಟು ಅವರೇ ಓಡಿಸ್ಕೊಂಡು ಹೋದ್ರು ಮೇಡಮ್. ಅದೇ ಏನಾಗಿದೆ, ಅವನು ಎಲ್ಲ ಬೇರೆ ಕಡೆ ಇದ್ದಾನೆ, ಸಿಕ್ಕಿಲ್ಲ ಇವ್ರಿಗೆ. ಯಾವಾಗೋ ಇತ್ತೀಚೆಗೆ ಬಂದಿದ್ದಾನೆ. ಬಾಪ ನೀನ್ ಇನ್ನ ಮಾಡಿಸ್ಕೊಂಡಿದ್ಯಾ ಇಲ್ವಾ ಅಂತ ಕೇಳಿದಾಗ ಮಾಡ್ಸಿಲ್ಲ ಅನ್ನೋದು ಗೊತ್ತಾಗಿದೆ. ಕರ್ಕೊಂಡ್ ಬಂದವ್ರು ಇವರೇ ಹೇಳ್ಕೊಂಡು ಜೊತೆಗೆ. ಅದು ಪ್ರವಾಸೋದ್ಯಮ ಒಂದು ಇಲಾಖೆ ಅಂತ ಮೇಡಮ್, ಅದು ವಾಹನ, ಅದು ಟೂರಿಸಂ ಎಲ್ಲ. ಅವನು ಕ್ಯಾಬ್ ಡ್ರೈವರು, ಗಾಡಿನ ಇಸ್ಕೊಂಡ್ಬಿಟ್ಟಿದ್ದಾನೆ ಇವ್ರ ಹತ್ರ. ಗಾಡಿ ಇಸ್ಕೊಂಡ್ ಅವನೇ ಡಾಕ್ಯುಮೆಂಟ್ ಎಲ್ಲ ಕೊಟ್ಟವ್ರು ಇವ್ರು, ಇದೆಲ್ಲ ಬರ್ದು ಟ್ರಾನ್ಸ್ಫರ್ದೆಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟವ್ರೆ.
ಏನಿಲ್ಲ, ಇವ್ರ ಹತ್ರ ಗಾಡಿ ಇರ್ಲಿಲ್ಲ, ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ. ಒಂಚೂರು ಏನೋ ದುಡ್ಡು ಸೇಲ್ ಮಾಡ್ಕೊಂಡು ಸುಮ್ಮನಾಗಿದ್ರು. ಅವ್ನ್ ಮಾಡ್ಕೊಂಡಿಲ್ಲ ಅಷ್ಟೇ. ಸುಮಾರು ದಿನಗಳಿಂದ ಯಾರಿಗೆ ಗೊತ್ತು? ಸುಮಾರು ದಿನಗಳಿಂದಾನೇ ಇವರೇ ಓಡಿಸ್ತಾ ಇದ್ದಾರಂತೆ ಮೇಡಮ್. ಇಲ್ಲ ಇಲ್ಲ, ಇವರು ನನಗ್ ಗೊತ್ತಿರಂಗೆ ನಾನು ವಿಚಾರಿಸಿದೆ ಇಂಡೈರೆಕ್ಟ್ ಆಗಿ ಬೇರೆ ಜನಕ್ಕೆ. ಹಾಂ ಇವ್ರದ್ದು ಒಂದು ಸ್ವಿಫ್ಟ್ ಕಾರಲ್ಲಿ ಬರ್ತಾ ಇದ್ದಾರೆ ಇವರು. ಹಾಂ ಹಾಂ ನನಗ್ ಗೊತ್ತಾಗಿದ್ದು, ನನಗ್ ಬಂದಿದ್ದು ಮಾಹಿತಿ ನಾನು ನೋಡಿದ್ದೀನಿ ಒಂದ್ಸಲ. ಯಾವಾಗ ಅವನು ಇದ್ದಾಗ ಒಂದ್ಸರಿ ಸ್ವಿಫ್ಟ್ ಅಲ್ಲಿ ಬಂದಿದ್ದು ನೋಡಿದ್ದು ನೆನ್ಪಿದೆ ನನ್ಗುನು. ಎನಿವೆ ಅವ್ರಿಗೆ ಶೋಕಸ್ ನೋಟಿಸ್ ಕೊಟ್ಟಿದ್ದೀನಿ. ಅವ್ರ ಏನೇನೋ ಉತ್ತರಗಳು ಕೊಡ್ತಾರೆ, ನೋಡೋಣ ಬಿಡಿ. ಮತ್ತೆ ಚಿಕ್ಕಬಳ್ಳಾಪುರ RTO ಆಫೀಸಲ್ಲಿ ಬುಲೆಟ್ಗೆ FX ಅಂತ ಒಂದು ಇದು ಹಾಕೊಂಡು ಓಡಿಸ್ತಾ ಇದ್ದಾರೆ ಮೇಡಮ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂದು ಹಾಕಿ, ನನ್ಗೆ ನಂಬರ್ ಹಾಕಿ ಸಾಕು. ಏನು ನಂಬರ್ ಮೇಡಮ್? ನಂಬರ್ ಹಾಕಿ ಸಾಕು ಅದು ಗಾಡಿದು. ಅಲ್ಲ ನಾವು ಇದು ಸುದ್ದಿಯಲ್ಲೇ ತೋರಿಸಿದ್ದೀವಿ ನೋಡಿ ಮೇಡಮ್. ಅದು ಸೀಸ್ ಮಾಡಿದ್ದಾರೆ ಗಾಡಿ. ಓಕೆ. ನಾನು ಇದರಲ್ಲಿ ಅದನ್ನ ನಾನು ಇದು ಮಾಡಿಲ್ಲ. ನಾನು ಅದು ನೋಡ್ತೀನಿ ಬಿಡಿ, ಅದನ್ನು ನೋಡ್ತೀನಿ. ಹೌದಾ? ಅದೇ ಮಾಡೋಣ ಬಿಡಿ, ಏನೋ ಮಾಡೋಣ ಬಿಡಿ. ತಗೊಳ್ಳೋಣ. ಓಕೆ. ಯಾರೋ ಚಾಲಕನಿಗೆ ವಾಹನ ಮಾರಾಟ ಮಾಡಿದ್ರಂತೆ. ಆದರೆ ಖರೀದಿ ಮಾಡಿದವನು ಅದನ್ನು ಆತನ ಹೆಸರಿಗೆ ಮಾಡಿಸಿಕೊಳ್ಳಿಲ್ಲವಂತೆ. ಒಂದು ವೇಳೆ ಜಂಟಿ ಆಯುಕ್ತರೇ ಹೇಳಿದ್ದು ನಿಜ ಎನ್ನುವುದಾದರೆ ಕಾರು ಮಾರಾಟ ಮಾಡಿದ ಪೂಜಾ ಅವರು ಅನಕ್ಷರಸ್ಥರಲ್ಲ. ಅಲ್ಲದೆ ಅವರು ಸಾರಿಗೆ ನಿಯಮಗಳು ತಿಳಿಯದವರು ಅಲ್ಲ. ಯಾಕೆಂದರೆ ಇವರು ಖುದ್ದು RTO ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹಾಗಿದ್ದರೂ ವರ್ಷಗಳ ಹಿಂದೆ ಮಾರಾಟ ಮಾಡಿದ್ದ ಕಾರು ದಾಖಲೆ ಬದಲಿಸಿದ ಬಗ್ಗೆ ಇವರ ಗಮನಕ್ಕೆ ಬಂದಿಲ್ಲವೇ? ವರ್ಷಗಳ ಹಿಂದೆ ಮಾರಾಟ ಮಾಡಿದ ಕಾರು 3 ದಿನಗಳ ಹಿಂದೆ ಒಬ್ಬರೇ ಓಡಿಸಿಕೊಂಡು ಬಂದಿದ್ದು ಹೇಗೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಮಾತ್ರ ಜಂಟಿ ಆಯುಕ್ತರ ಬಳಿ ಉತ್ತರ ಇಲ್ಲವಾಗಿದೆ. ಇನ್ನು ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ಸಂಚರಿಸುತ್ತಿದ್ದ ಬುಲೆಟ್ ಪ್ರಕರಣದ ಬಗ್ಗೆಯೂ ವರದಿ ಪಡೆದು ಕ್ರಮ ಜರುಗಿಸುವ ಭರವಸೆಯನ್ನು ಸಾರಿಗೆ ಜಂಟಿ ಆಯುಕ್ತರಾದ ಗಾಯತ್ರಿ ದೇವಿಯವರು ಹೇಳಿದ್ದಾರೆ. ಅಲ್ಲದೆ ಕಚೇರಿಯೊಳಗೆ ಸೀಸ್ ಮಾಡಿ ನಿಲ್ಲಿಸಿದ ವಾಹನದ ನಂಬರ್ ಪ್ಲೇಟ್ಗೆ ಬಣ್ಣ ಬಳಿದಿರುವ ಬಗ್ಗೆಯೂ ವಿವರ ಪಡೆಯುವುದಾಗಿ ಅವರು ಹೇಳಿದ್ದು, ಕಚೇರಿಯೊಳಗೆ ನಿಲ್ಲಿಸಿದ ವಾಹನದ ನಂಬರ್ ಪ್ಲೇಟ್ಗೆ ಬಣ್ಣ ಬಳಿದಿರುವುದು ಕಚೇರಿ ಶಿಸ್ತಿಗೆ ಶೋಭೆ ತರುವುದಿಲ್ಲ. ಹಾಗಾಗಿ ಬಣ್ಣ ಬಳಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಇನ್ನು ದಾಖಲೆ ಇಲ್ಲದ ವಾಹನ ಓಡಿಸುತ್ತಿರುವುದು ಮತ್ತು ಹಳದಿ ಬೋರ್ಡ್ ವಾಹನಕ್ಕೆ ಬಿಳಿ ಬೋರ್ಡ್ ಹಾಕಿಕೊಂಡು ಓಡಿಸುತ್ತಿರುವ RTO ಇನ್ಸ್ಪೆಕ್ಟರ್ ಪೂಜಾ ಅವರ ಪ್ರಕರಣದ ಕುರಿತು ವರದಿ ಪಡೆದು ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನು ಸಾರಿಗೆ ಆಯುಕ್ತರಾದ ಯೋಗೇಶ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಎಷ್ಟೇ ಗಂಭೀರ ಪ್ರಕರಣಗಳಾದರೂ ಅದನ್ನು ದಾರಿ ತಪ್ಪಿಸುವ ಜೊತೆಗೆ ಇಲಾಖೆ ಅಧಿಕಾರಿಗಳನ್ನು ರಕ್ಷಿಸುವ ಎಲ್ಲ ಪ್ರಯತ್ನಗಳು ಪ್ರಸ್ತುತ ಸಾರಿಗೆ ಇಲಾಖೆಯಲ್ಲಿ ನಡೆಯುತ್ತಿದ್ದು, ಈ ಸಂಬಂಧ ಸಾರಿಗೆ ಸಚಿವರಿಂದಲೇ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನವನ್ನು CTV ನ್ಯೂಸ್ ಮಾಡಲಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಜೂನ್ 19ರಂದು ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸಭೆಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಇಂದು ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿದರು. ನಂದಿಗಿರಿಧಾಮದ ಮಯೂರ ಹೋಟೆಲ್ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ಉದ್ದೇಶಿಸಲಾಗಿದೆ. ಹೀಗಾಗಿ ಹೋಟೆಲ್ ಸಭಾಂಗಣದ ನವೀಕರಣ ಕಾಮಗಾರಿ, ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಅಗತ್ಯ ಕಾಮಗಾರಿಗಳ ಬಗ್ಗೆ ಶಾಸಕರು ಪರಿಶೀಲನೆ ನಡೆಸಿದರು. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಹಾಗೂ ಸಚಿವರು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯಕ್ಕೂ ಭೇಟಿ ನೀಡಲಿದ್ದು, ದೇವಾಲಯದ ಬಳಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಚರ್ಚೆ ನಡೆಸಿದರು.
ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದೊಂದು ಅವಿಸ್ಮರಣೀಯ ಐತಿಹಾಸಿಕ ದಿನವಾಗಲಿದೆ. ಕ್ಷೇತ್ರದ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ಆಯೋಜನೆ ಮಾಡಿದ ಸಿಎಂ ಡಿಸಿಎಂಗೆ ಧನ್ಯವಾದ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇದು ಬೆಳಕು ಚೆಲ್ಲಲಿದೆ ಎಂದರು. ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಗಾಗಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಸಿಎಂ ಜಿಲ್ಲೆಯ ಜನರ ನಿರೀಕ್ಷೆಗಳನ್ನು ಈಡೇರಿಸಲಿದ್ದಾರೆ ಎಂದರು. ನಂದಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸುತ್ತಿರುವುದು ಶ್ರೀ ಭೋಗನಂದೀಶ್ವರನ ಆಶೀರ್ವಾದ ಎಂದರು. ಕೆಳಗಡೆ ನಂದಿ ಟೆಂಪಲ್ ಹತ್ರ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ. ಎಲ್ಲ ಕ್ಯಾಬಿನೆಟ್ದೊಂದು ಗ್ರೂಪ್ ಫೋಟೋ ಸೆಷನ್ ಟೆಂಪಲ್ ಹತ್ರ ಅರೇಂಜ್ ಮಾಡಿದ್ದೀವಿ. ಅದಕ್ಕೆ ಆ ಲೊಕೇಶನ್ ಎಲ್ಲ ಈಗ ನೋಡಿ ಫೈನಲ್ ಮಾಡಬೇಕು. ಅದಾದಮೇಲೆ ಫಸ್ಟು ಮುಖ್ಯಮಂತ್ರಿಗಳನ್ನ ಭೋಗನಂದೀಶ್ವರ ಟೆಂಪಲ್ಗೆ ಕರ್ಕೊಂಬರ್ತೀವಿ. ಅಲ್ಲೊಂದು ಪೂಜೆ ಆದ ನಂತರ ಇಲ್ಲಿಗೆ ಕರ್ಕೊಂಬರ್ತೀವಿ. ಸೊ ಮೊದಲು ಇಲ್ಲಿತ್ತು ಪ್ಲ್ಯಾನು. ನಾನು ಮತ್ತೆ ರಿಕ್ವೆಸ್ಟ್ ಮಾಡಿದ್ದೀವಿ ನಾವೆಲ್ಲ, ಸರ್ ಫಸ್ಟ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಣ ಅಂತ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಇದೇ ಹಾಲಲ್ಲಿ ನಡೆಯುತ್ತೆ. ಅದಾದಮೇಲೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಇಲ್ಲೆಲ್ಲ ರ್ಯಾಂಪಿನ ವ್ಯವಸ್ಥೆ, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸದಸ್ಯರು ಈಸಿಯಾಗಿ ಬರೋದಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಜಾಸ್ತಿ. ಕೋಲಾರಿಗೆ, ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರು ಊರಲ್ಲಿಗೆ 3 ಪ್ರಪೋಸಲ್ಸ್ ಇದೆ. ನನ್ನ ತಾಲೂಕಿಗೆ ನಮ್ಮದೇ ಆದಂಥ, ಅಂದರೆ ಕ್ಯಾಬಿನೆಟ್ಟಲ್ಲಿ ಯಾವತ್ತೂ ನೋಡಿ ಬ್ರದರ್, ಕ್ಯಾಬಿನೆಟ್ಟಲ್ಲಿ ಒಂದು ದೊಡ್ಡ ಯೋಜನೆ ತರಬೇಕು ನಾವು. ನಾನು ಒಂದು 20 ಕೋಟಿ ರೂಪಾಯಿ ನನಗೆ ರೋಡ್ ಕೊಡಿ, ಅದು ನಾನು ಹಂಗೆ ತರಬಲ್ಲೆ. ನಾನು ಯಾಕೆ ಜಕ್ಕಲಮಡುಗು ವಿಚಾರ ತರ್ತಿದ್ದೀನಿ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲಮಡುಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು 300-400 ಕೋಟಿ ಅವಶ್ಯಕತೆ ಇರುತ್ತೆ. ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಕೇಳಿದ್ದೀವಿ. ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ. ಫಸ್ಟು ಇದನ್ನು ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮಗೆ ಅನುಕೂಲ ಆಗುತ್ತೆ. ಬಟ್ ನನಗೆ ನಂಬಿಕೆ ಇದೆ, ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗೆ ರೈಸ್ ಮಾಡಬೇಕು, ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪ್ಯುಲೇಷನ್ಗೆ ಯಾವ ಥರ ಇದು ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ. ಕನಿಷ್ಠ ಏನಾದರೂ ವಿಚಾರ ಬಂದರೆ 100-200 ಕೋಟಿ ಇದಿರಬೇಕದು. ಇನ್ನು 10 ಕೋಟಿ, 20 ಕೋಟಿ, 30 ಕೋಟಿ ಇದು ನಾವು ಸಪ್ರೇಟಾಗೇ ತರೋ. ಎಲ್ಲರೂ ಬರ್ತಾರೆ ಸರ್, ಎಲ್ಲ ರೀತಿ ಅವ್ರಿಗೆ ಸೇಫ್ಟಿ ಸೆಕ್ಯೂರಿಟಿಯಲ್ಲಿ ತುಂಬ ಕ್ರಮಗಳು ತೊಗೊಂಡಿದ್ದೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದೀವಿ. ಮತ್ತು ಅವ್ರನ್ನ ಗೌರವದಿಂದ ನಡೆಸ್ಕೊತೀವಿ. ನಮ್ಮ ಆತಿಥ್ಯ, ನಮ್ಮ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಆತಿಥ್ಯ, ಇದ್ರ ಇತಿಹಾಸ ಏನು ಅವರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ನಂದಿಗೆ ಏನು ಇತಿಹಾಸ ಇದೆ, ರಂಗಸ್ಥಳಕ್ಕೆ ಏನು ಇತಿಹಾಸ ಇದೆ. 11ನೇ ಶತಮಾನದಲ್ಲಿ ನಿಮಗೆ ಗೊತ್ತೋ ಇಲ್ಲೋ, ನಮ್ಮೂರಲ್ಲೊಂದು ಶಿವನ ದೇವಾಲಯ ಇದೆ. ಅದು 11ನೇ ಶತಮಾನದ ಟೆಂಪಲ್ಲು. ಚೋಳರು ನಂದಿ ಕಟ್ಟುವಾಗ ಒಂದು 2-3 ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ. ಅದು ನಮ್ಮೂರಿನ ಪೆರೇಸಂದ್ರದಲ್ಲಿ ಒಂದು ಶಿವನ ದೇವಾಲಯ ಇದೆ, ಅದು 11th ಸೆಂಚುರಿ ಟೆಂಪಲ್ಲು. ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ. ಸರ್, ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ನಮ್ಮ ಮಿಣಕನಗುರ್ಕಿಯಲ್ಲಿ ದೇವಸ್ಥಾನ ಇದೆ. ಇದನ್ನೆಲ್ಲ ಏನು ಅಂದರೆ ಇದೊಂದು ಅವಕಾಶ ನಮಗೆ. ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲೋ ಅವಕಾಶ ಬಂದಾಗ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಶ್ವತ ನೀರಾವರಿ ಹೋರಾಟ 3 ದಶಕಗಳ ವಿಫಲ ಹೋರಾಟವಾಗಿಯೇ ಬಯಲು ಸೀಮೆಯಲ್ಲಿ ನಿರಾಸೆ ಮೂಡಿಸಿದೆ. ಹೋರಾಟ ತೀವ್ರವಾದಾಗ ನೀರೆರೆಚುವ ಸರ್ಕಾರ ನಂತರ ಆ ವಿಚಾರ ಮರೆಯುವುದು ಸಾಮಾನ್ಯವಾಗಿದೆ. ಹಾಗಾಗಿಯೇ ಜನರಲ್ಲಿ ಮಾತ್ರವಲ್ಲದೆ ಹೋರಾಟಗಾರರಲ್ಲಿಯೂ ಇದು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದರೆ ಇದೀಗ ಮತ್ತೆ ಹೋರಾಟ ತೀವ್ರ ರೂಪ ತಾಳುವ ಎಲ್ಲ ಸೂಚನೆಗಳು ಗೋಚರಿಸತೊಡಗಿವೆ. ಹೌದು, ಜೂನ್ 19ಕ್ಕೆ ಜಿಲ್ಲೆಯ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಜಿಲ್ಲೆಯ ನೀರಾವರಿ ಸಮಸ್ಯೆಗೆ ಪರಿಹಾರ ನೀಡುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳದಿದ್ದರೆ ಮತ್ತೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟ ಆರಂಭಿಸುವ ಮುನ್ಸೂಚನೆಯನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ನೀಡಿದೆ. ಇಂದು ನಾಯನಹಳ್ಳಿಯ ಆಂಜನೇಯ ರೆಡ್ಡಿ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹೋರಾಟಗಾರರು ಭಾಗವಹಿಸಿದ್ದರು. ಈ ವೇಳೆ ಜಿಲ್ಲೆಗೆ ಶಾಶ್ವತ ನೀರಾವರಿ ತರುವ ವಿಚಾರದಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು, ಸರ್ಕಾರದ ನಿಲುವುಗಳು ಹೇಗಿರಲಿವೆ, ನೀರಾವರಿ ಹೋರಾಟದ ವಿಚಾರದಲ್ಲಿ ಈವರೆಗೂ ರಾಜಕಾರಣಿಗಳು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ, ಅವರಿಗೆ ಜನತಾ ನ್ಯಾಯಾಲಯದಲ್ಲಿ ಯಾವ ರೀತಿಯ ಬುದ್ಧಿ ಕಲಿಸಬೇಕು ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಅಲ್ಲದೆ ಸೋತವರು ಹೋರಾಟದಲ್ಲಿ, ಗೆದ್ದವರು ವಿಧಾನಸೌಧದಲ್ಲಿ ಎಂಬ ಸ್ಥಿತಿ ಜಿಲ್ಲೆಯ ನೀರಾವರಿ ಹೋರಾಟಕ್ಕೆ ಇದ್ದು, ಈ ಪದ್ಧತಿ ಬದಲಾಗಬೇಕು ಮತ್ತು ನೀರಾವರಿ ವಿಚಾರದಲ್ಲಿ ಜಿಲ್ಲೆಗೆ ಮೋಸ ಎಸಗಿದವರ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕೆಂದು ನೀರಾವರಿ ಹೋರಾಟಗಾರರು ತೀರ್ಮಾನಿಸಿದರು.
ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು, ಜಿಲ್ಲೆಗೆ ನೀರಾವರಿ ವಿಚಾರದಲ್ಲಿ ತೀರದ ಮೋಸವಾಗುತ್ತಿದೆ. 2013ರಲ್ಲಿ ಆಗ ಸಂಸತ್ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಹೊರವಲಯದ ಚದಲಪುರ ಸಮೀಪ ಅಡಿಗಲ್ಲು ಹಾಕಿ 2 ವರ್ಷದಲ್ಲಿ ಜಿಲ್ಲೆಗೆ ಎತ್ತಿನಹೊಳೆ ನೀರು ಬರಲಿದೆ ಎಂದು ಹೇಳಿದರು. ಅವರು ಹೇಳಿ 13 ವರ್ಷಗಳೇ ಕಳೆದಿದೆ. ಆದರೆ ಈವರೆಗೂ ಜಿಲ್ಲೆಗೆ ನೀರು ಬರುವುದಿರಲಿ, ಪೈಪ್ಲೈನ್ ಕೂಡ ಬಂದಿಲ್ಲ ಎಂದು ಲೇವಡಿ ಮಾಡಿದರು. ಈ ಹಿಂದೆ HN ವ್ಯಾಲಿ ನೀರು 2 ಹಂತದ ಶುದ್ಧೀಕರಣ ಸಾಕು ಎಂದಿದ್ದ ರಾಜಕಾರಣಿಗಳು ಈಗ 3ನೇ ಹಂತದ ಶುದ್ಧೀಕರಣ ಅಗತ್ಯವಿದೆ ಎನ್ನುತ್ತಿದ್ದಾರೆ. ಇನ್ನು ಈ ಹಿಂದೆ HN ವ್ಯಾಲಿ ನೀರು 3 ಹಂತದಲ್ಲಿ ಶುದ್ಧೀಕರಣ ಆಗಲೇಬೇಕು ಎಂದು ಹೋರಾಟದಲ್ಲಿ ಭಾಗವಹಿಸಿ ಅಬ್ಬರಿಸಿದ್ದವರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ಇದು ಜಿಲ್ಲೆಯ ಅಣೆಬರಹವಾಗಿದೆ. ಹಾಗಾಗಿ 19ರಂದು ನಂದಿಗಿರಿಧಾಮದಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶಾಶ್ವತ ನೀರಾವರಿ ಸಮಸ್ಯೆಗಾಗಿ ಪರಿಹಾರ ನೀಡದಿದ್ದರೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟ ಆರಂಭಿಸುವುದಾಗಿ ಹೇಳಿದರು. ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಆದಿಯಿಂದ ಅಂತ್ಯದವರೆಗೂ ಹೋರಾಟ ನಡೆಸಲಾಗಿದ್ದು ಯಾವುದೇ ಉಪಯೋಗವಾಗಿಲ್ಲ. ಹಾಗಾಗಿ ಇದೀಗ ಮತ್ತೆ ಆದಿಯಿಂದಲೇ ಹೋರಾಟ ಆರಂಭಿಸಬೇಕಾದ ಅಗತ್ಯ ಎದುರಾಗಿದೆ. ಜಿಲ್ಲೆಗೆ ನೀರು ನೀಡುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ಮೋಸ ಮಾಡುತ್ತಲೇ ಬಂದಿವೆ. 13 ವರ್ಷಗಳಿಂದ ಎತ್ತಿನಹೊಳೆ ಬಂದಿಲ್ಲ. ಸರ್ಕಾರವೇ ಮಾಡಿದ ಸಮಿತಿ 2 ವರ್ಷದಲ್ಲಿ ಎತ್ತಿನಹೊಳೆ ಮತ್ತು ಇತರೆ ಮೂಲಗಳಿಂದ ನೀರು ನೀಡುವ ಭರವಸೆ ನೀಡಿತ್ತು. ದಶಕ ಕಳೆದರೂ ಅದೂ ಆಗಿಲ್ಲ. ಹಾಗಾಗಿ ಇನ್ನು ಮುಂದೆ ಜನರಲ್ಲಿಯೇ ಹೋರಾಟ ನಡೆಸಲು ತೀರ್ಮಾನಿಸಿರುವುದಾಗಿ ಹೇಳಿದರು. ಈಗ ಇದೇ 19ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳನ್ನು ನಮ್ಮ ನಂದಿ ಬೆಟ್ಟಕ್ಕೆ ಕರೆದು ಒಂದು ಸಚಿವ ಸಂಪುಟ ಸಭೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ 3 ಜಿಲ್ಲೆಗಳ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಾವರಿ ಹೋರಾಟಗಾರರು ಒಂದು ಬಹಿರಂಗ ಪತ್ರವನ್ನು ಬರಿತಾ ಇದ್ದೀವಿ. ಏನಂದರೆ, ಸಿದ್ದರಾಮಯ್ಯನವ್ರಿಗೇನಾದರೂ ನೈತಿಕತೆ ಇದ್ದರೆ ತಮ್ಮ ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿದ್ರಲ್ಲ ಈ ಜಿಲ್ಲೆಗಳಿಗೆ ಶಾಶ್ವತವಾದಂಥ ನೀರಾವರಿ ಯೋಜನೆ ಮಾಡಲಿಕ್ಕೆ ನಾನು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀನಿ, 6 ತಿಂಗಳಲ್ಲಿ ವರದಿ ತಗೊಳ್ತೀನಿ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿಯಾದಾದರೂ ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು 10 ವರ್ಷ ಆಗಿದೆ. ಅದು ಎಲ್ಲೋ ಹೋಯ್ತೋ ಗೊತ್ತಿಲ್ಲ. 15 ವರ್ಷಗಳಿಂದ ಎತ್ತಿನಹೊಳೆ ಅನ್ನುವಂಥ ಒಂದು ಬಿಳಿಯಾನೆಯನ್ನು ಸಾಕ್ತಾ ಇದ್ದಾರೆ. ಅದು ATM ಆಗಿದೆ ಈ ರಾಜಕಾರಣಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ. ಅದು ನೀರಿನ ಒಂದು ಲಭ್ಯತೆ 8 TMC ಅಂತ IASC ಹೇಳ್ತು, ಸೆಂಟ್ರಲ್ ವಾಟರ್ ಕಮಿಷನ್ ಹೇಳ್ತು, ಎಕ್ಸ್ಪರ್ಟ್ ಕಮಿಟಿ ಹೇಳ್ತು. ಆದರೂ ಅದನ್ನು ನಂಬಲಿಲ್ಲ. ಕಾಂಟ್ರಾಕ್ಟರ್ ಹೇಳ್ದ, ಕನ್ಸಲ್ಟೆಂಟ್ ಹೇಳ್ದ ಅಂಥೇಳಿ ಈ ಜಿಲ್ಲೆ ಜನಗಳಿಗೆ ಮೋಸ ಮಾಡ್ಕೊಂಡೇ ಬಂದರು. 2 ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ, 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರು ಸ್ವತಃ ಉತ್ತರ ಕೊಟ್ಟಿದ್ದಾರೆ. ಕೊತ್ತೂರು ಮಂಜುನಾಥ್ ಅನ್ನುವಂಥ ಕೋಲಾರದ ಶಾಸಕರಿಗೆ ಈ ಯೋಜನೆಯಲ್ಲಿ 24 TMC ನೀರಿಲ್ಲ, ಇದರಲ್ಲಿ ಇರೋದೇ 8 TMC ಅಂತೇಳಿ. ಹಾಗಾದರೆ ನೀವು 7 ಜಿಲ್ಲೆಗೆ ಹಂಚಿದ್ದೀರಲ್ಲ, 24 TMC ಸಿಗುತ್ತೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ. ನಾವು ಕೊನೆಯಲ್ಲಿರ್ತಕ್ಕಂಥ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ಏನು ಪಾಪ ಮಾಡಿದಿರಿ? ನಮ್ಮ ಹೋರಾಟಕ್ಕೆ ಕೊಟ್ಟಿದ್ದಂಥ ಯೋಜನೆ ನಮಗೆ ಇವತ್ತು ನೀರು ಸಿಗದೆ ಇನ್ಯಾರಿಗೋ ಪಾಲಾಗ್ತಾ ಇದೆ. ಅದರಲ್ಲೂ ಆ ನೀರನ್ನು ಇವತ್ತು ವಾಣಿವಿಲಾಸ್ ಸಾಗರ್ ಕಡೆಗೆ ಅಂದರೆ ವೇದಾವತಿ ವ್ಯಾಲಿ ಕಡೆಗೆ ಹರಿಸುವಂಥ ಪ್ರಯತ್ನ ಮಾಡಿ ಆ ಕಡೆಗೆ ಈಗಾಗಲೇ ಅದು ಕೆಲಸ ಆರಂಭ ಆಗಿದೆ. ಅದರಿಂದ ನಮಗೆ ಯಾವತ್ತಿಗೂ ನೀರು ಬರೋದಿಲ್ಲ. ಇದನ್ನು ವಿಜ್ಞಾನಿಗಳು ಹೇಳಿದ್ರು ನೀವು ಕೇಳಲಿಲ್ಲ. ಇವತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ರಿ, ಬೆಂಗಳೂರಿನ ತ್ಯಾಜ್ಯ ನೀರನ್ನು 2 ಹಂತಗಳಲ್ಲಿ ಶುದ್ಧೀಕರಣ, ಇಲ್ಲಿರ್ತಕ್ಕಂಥ 5400 ಕೆರೆಗಳಿದೆ, ಅವುಗಳನ್ನು ಪುನಶ್ಚೇತನ ಮಾಡುವಂಥ, ಪುನರುಜ್ಜೀವನ ಮಾಡುವಂಥ ಒಂದು ವಿಶೇಷ ಪ್ಯಾಕೇಜನ್ನು ಏನಾದರೂ ಕೊಡ್ತಾ ಇದ್ದೀರಾ? ಮತ್ತು ಅದೇ ನಂದಿ ಬೆಟ್ಟದಿಂದ ಉಗಮವಾಗುವಂಥ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ ಮತ್ತು ಚಿತ್ರಾವತಿ ನದಿಗಳನ್ನು ಪುನಶ್ಚೇತನ ಮಾಡುವಂಥ ಕೆಲಸ ಏನಾದರೂ ಮಾಡ್ತೀರಾ? ಇದು ಯಾವುದೂ ಮಾಡದೆ ನೀವು ಕೇವಲ ನಾವು ನೀರು ಕೊಡ್ತೀವಿ ಅಂತೇಳಿ 15 ವರ್ಷಗಳಿಂದ ನಮಗೆ ಸುಳ್ಳು ಹೇಳಿ, ನಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡಿದ್ದು ಸಾಕು. ಇನ್ನು ಉಡಾಫೆ ಬಿಡಿ. ಇನ್ನೂ ಈ ಉಡಾಫೆ ಮುಂದುವರೆದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಗೆ ಹೋಗಿ ನೀವು ಮಾಡ್ತಿರ್ತಕ್ಕಂಥ ಮೋಸಗಳನ್ನು, ಅನ್ಯಾಯಗಳನ್ನು ಅವರಿಗೆ ವಿವರಣೆ ಕೊಟ್ಟು ಜನರನ್ನು ಬಡಿದೆಬ್ಬಿಸುವಂಥ ಕೆಲಸ ಮಾಡ್ತೀವಿ. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋರಾಟಗಾರ ಕಾರಹಳ್ಳಿ ಶ್ರೀನಿವಾಸ್, ಕೋಲಾರದ ನಾರಾಯಣಸ್ವಾಮಿ, ಬಾಗೇಪಲ್ಲಿಯ ಜಿಜೆಹಳ್ಳಿ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರದ ಸುಷ್ಮಾ ಶ್ರೀನಿವಾಸ್, ಹರೀಶ್ ಸೇರಿದಂತೆ ಇತರರು ಮಾತನಾಡಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ.
ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ, 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆಯ ರೈತರು ಹೂವು, ಹಣ್ಣು, ತರಕಾರಿಯನ್ನ ಜೀವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ 3600 ಹೆಕ್ಟೇರ್ ಪ್ರದೇಶದಲ್ಲಿ ತೋತಾಪುರಿ ಮಾವು ಬೆಳೆದು ರೈತರು ಜೀವನ ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ತೋತಾಪುರಿ ಕೇಳೋರಿಲ್ಲದೆ ಬೀದಿ ಪಾಲಾಗಿದೆ. ಇದಕ್ಕೆ ಕಾರಣ ಆಂಧ್ರ ಪ್ರದೇಶದಲ್ಲಿ ಈ ತಳಿಯ ಮಾವಿನ ಹಣ್ಣಿಗೆ ನಿಷೇಧ ಹೇರಲಾಗಿದೆ. ಹಾಗಾದರೆ ಯಾಕೆ ಈ ಸಮಸ್ಯೆ ಅಂತೀರಾ? ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳೆಂದರೆ
ಹೂವು, ಹಣ್ಣು, ತರಕಾರಿ ಸೇರಿದಂತೆ ಸಿಲ್ಕ್ ಮಿಲ್ಕ್ಗೆ ಖ್ಯಾತಿ. ಅವಳಿ ಜಿಲ್ಲೆಗಳ ಹವಾಗುಣ, ಭೂಮಿಯ ಗುಣಮಟ್ಟ ಹೂವು, ಹಣ್ಣು, ತರಕಾರಿ ಬೆಳೆಗಳಿಗೆ ಹೇಳಿ ಮಾಡಿಸಿದಂತಿದೆ. ಮಾವು ಬೆಳೆಗೂ ಸೂಕ್ತವಾಗಿದೆ. ಅದರಲ್ಲೂ ತೋತಾಪುರಿ ಕಲರ್ಫುಲ್ ಮಾವಿನ ಸುಂದರಿಗೆ ಇಲ್ಲಿಯ ಹವಾಗುಣ ಚೆನ್ನಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ 3600 ಹೆಕ್ಟಾರ್ ಪ್ರದೇಶದಲ್ಲಿ ತೋತಾಪುರಿ ಮಾವು ಬೆಳೆಯಲಾಗುತ್ತಿದೆ. ಪ್ರತಿ ವರ್ಷ ಕೆಜಿ ಮಾವಿಗೆ 15 ರಿಂದ 20 ರೂಪಾಯಿ ಇರುತ್ತಿತ್ತು. ಆದರೆ ಈ ಬಾರಿ ಕೆಜಿ ತೋತಾಪುರಿ ಬೆಲೆ 4 ರೂಪಾಯಿಗೆ ಇಳಿದಿದೆ. ಇದರಿಂದ ರೈತರು ಸಂಕಷ್ಟಕ್ಕೀಡಾಗುತ್ತಿದ್ದಾರೆ. ಎಲ್ಲ ಶುರು ಆಗ್ಬಿಟ್ಟಿದೆ ಸರ್. ತಮಿಳ್ನಾಡ್ದು, ಆಂಧ್ರದು, ತಮಿಳ್ನಾಡ್ದು ಎಲ್ಲ ಒಂದೇ ಸರಿ ಬಂದ್ಬಿಟ್ಟಿದೆ. 4 ರೂಪಾಯಿ ತೋತಾಪುರಿ ಕೇಳೋರಿಲ್ಲ, ವ್ಯಾಪಾರಸೆಲ್ಲ ಸತ್ತೋಗ್ತಾ ಇವ್ರೆ. ಅದಕ್ಕೋಸ್ಕರ ಗೌರ್ಮೆಂಟಿಂದ ಏನೋ ಸ್ವಲ್ಪ ಇದಾಗಬೇಕು. ಒಂದು ಡೀಸೆಲ್ ರೇಟು ಶ್ರೀನಿವಾಸಪುರ ಇಷ್ಟು ಮಾಡಿದ್ದಾರೆ ಇವತ್ತು. ಕರ್ನಾಟಕ 7-8 ಇತ್ತು, ಈ ವಾರ 4 ರೂಪಾಯಿ ತೋತಾಪುರಿ ಜ್ಯೂಸ್ದು. ಅದನ್ನು ಎತ್ತಾ ಇಲ್ಲ. ಅದೇ ಸರಕು ಎಲ್ಲ ಇಷ್ಟೆಂಟು ಶುರು ಆಗಿಬಿಟ್ಟಿದೆ. ಆಂಧ್ರದ್ದು, ತಮಿಳ್ನಾಡ್ದು, ನಮ್ಮದು ಕರ್ನಾಟಕದ್ದು ಎಲ್ಲ ಅದು ಕೇಳೋರೇ ಇಲ್ಲ. ವ್ಯಾಪಾರಸ್ಥರು, ರೈತರು ಎಲ್ಲ ಸತ್ತೋಗ್ತಾವ್ರೆ. ಎಲ್ಲ ಭಾಳ ಸಾಲಗಳಾಗ್ಬಿಟ್ಟಿದೆ. ನಾವು ಅಡ್ವಾನ್ಸ್ಗಳು ಕೊಟ್ಟಿದ್ದೀವಿ, ಅಡ್ವಾನ್ಸ್ ನಮಗೆ ಬರ್ತಾಯಿಲ್ಲ ಕಾಸು. ನಮಗೆ ನಾವು ಎಲ್ಲ ಹೋಗುತ್ತೆ. ಲೋಕಲ್ಲು ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಮಹಾರಾಷ್ಟ್ರ, ಮುಂಬೈವರೆಗೂ ಹೋಗುತ್ತೆ ಇಲ್ಲಿಂದ ಸರಕು. ಆ ಮುಂಬೈವರು ಬಂದು ಖರೀದಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರೂ ಬರ್ತಾ ಇಲ್ಲ, ಸರಕು ಸರಿಯಾಗಿ ಬರ್ತಾ ಇಲ್ಲ. ಈ ಮಳೆ ಒಂದು ಶುರು ಆಗಿಬಿಟ್ಟಿದೆ, ಎಲ್ಲ ಕಪ್ಪಕ್ಕಾಗ್ಬಿಡ್ತದೆ ಕಾಯಿ. ವ್ಯಾಪಾರಸ್ಥರಿಗೆ, ರೈತರಿಗೆ ಭಾಳ ಲಾಸು. ಅಸಲಿಗೆ ಈ ಬಾರಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ 4 ರಾಜ್ಯಗಳ ತೋತಾಪುರಿ ಒಂದೇ ಸಮಯಕ್ಕೆ ಪಕ್ವಕ್ಕೆ ಬಂದಿದೆ. ಮತ್ತೊಂದೆಡೆ ತೋತಾಪುರಿ ಜ್ಯೂಸ್ ಉತ್ಪಾದಕರು ವಹಿವಾಟು ನಷ್ಟದ ನೆಪ ಹೇಳಿ ತೋತಾಪುರಿ ಖರೀದಿಸುತ್ತಿಲ್ಲ. ಕರ್ನಾಟಕದ ತೋತಾಪುರಿಗೆ ಆಂಧ್ರದಲ್ಲಿ ಭಾರಿ ಬೇಡಿಕೆ ಇತ್ತು. ಅಲ್ಲಿಯ ಸರ್ಕಾರ ಅಲ್ಲಿನ ರೈತರು ಬೆಳೆದ ಕೆಜಿ ತೋತಾಪುರಿಗೆ 4 ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದೆ. ಇದರಿಂದ ಆಂಧ್ರದಲ್ಲಿ ಕರ್ನಾಟಕದ ಮ್ಯಾಂಗೋಗೆ ನಿರ್ಬಂಧ ವಿಧಿಸಿದೆ. ಇದರಿಂದ ರಾಜ್ಯದ ತೋತಾಪುರಿ ಬೀದಿ ಪಾಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 3600 ಹೆಕ್ಟರ್ ಪ್ರದೇಶದಲ್ಲಿ ತೋತಾಪುರಿ ಬೆಳೆನ ಬೆಳೀತಾರೆ. ಈ ಭಾಗದಲ್ಲೇ ಯಾಕೆ ಬೆಳೀತಾರೆ, ಅದು ನಮ್ಮಲ್ಲಿ ತೋತಾಪುರಿ ಜಾಸ್ತಿ ಇರೋದು ಚಿಂತಾಮಣಿ ತಾಲೂಕು. ಅದು ಬಿಟ್ಟರೆ ನೆಕ್ಸ್ಟು ಶಿಡ್ಲಘಟ್ಟ ಸ್ವಲ್ಪ ಇದೆ. ಉಳಿದದ್ದೆಲ್ಲ ಕಡೆ ಭಾಳ ಕಡಿಮೆ. ಬೇರೆ ವೆರೈಟೀಸ್ ಇದೆ ಟೇಬಲ್ ಪರ್ಪಸ್ದು. ಯಾಕೆಪ್ಪ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಇರೋಂಥ ಮಣ್ಣು ಅದಕ್ಕೆ ಸೂಕ್ತ ಆಗಿದೆ. ಅಂದರೆ ಟೆಂಪ್ರೇಚರು ಕೂಡ ರೆಡ್ ಸ್ಯಾಂಡಿ ಲೋಮಿ ಸಾಯಿಲ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಕಡೆ ಕೆಲವು ಕಡೆ ನರಜು ಮಣ್ಣು ಇದೆ. ನರಜು ಭೂಮಿ ಅಂತ ಏನು ಹೇಳ್ತೀವಿ, ಅದು ತುಂಬ ಸೂಕ್ತ ಆಗಿರ್ತದೆ ಮಾವಿಗೆ. ಅದರಿಂದ ಒಳ್ಳೆ ಕಲರು ಬರುತ್ತೆ. ಹೊರಗಡೆ ಏನು ನಾವು ನೋಡ್ತೀವಿ ತೋತಾಪುರಿದು ಗ್ರೀನ್ ಕಲರಿಂದ ಒಂಥರ ಏನು ಐರನ್ ರಸ್ಟ್ ಕಲರು, ಆ ಥರ ಕಲರ್ ಬರುತ್ತೆ. ಹಂಗಾಗಿ ಇಲ್ಲಿ ತೋತಾಪುರಿನ ಹೆಚ್ಚಿಗೆ ಬೆಳೀತಾರೆ. ಮತ್ತು ಒಳ್ಳೆ ಟನೇಜು ಬರುತ್ತದು, ಅಂದರೆ ಮತ್ತು ಪ್ರತಿ ವರ್ಷ ಬಿಡುತ್ತೆ ಅದು ಕಾಯಿ. ಹಂಗಾಗಿ ಹೆಚ್ಚಿಗೆ ರೈತರು ಅದನ್ನು ತೋತಾಪುರಿನ ಬೆಳೀತಾರೆ. ಈಗ ನಮಗೆ ನಾವು ಎಲ್ಲ ಕಡೆ ಮಾಹಿತಿ ತಿಳ್ಕೊಂಡಿರೋ ಪ್ರಕಾರ ನಮಗೆ ಮೇನ್ ಮಾರ್ಕೆಟ್ ಅಂದರೆ ಶ್ರೀನಿವಾಸಪುರ ಮಾರ್ಕೆಟೇ. ಅದು ಬಿಟ್ಟರೆ ಚಿಂತಾಮಣಿಲಿ ಸ್ವಲ್ಪ ಪ್ರಮಾಣದಲ್ಲಿ ಟ್ರೇಡ್ ಆಗುತ್ತೆ. ಈಗ ಮಾರುಕಟ್ಟೆಯಲ್ಲಿ ಪ್ರೈಸ್ ಕಡಿಮೆ ಆಗಿರೋ ಕಾರಣ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಏನಿದ್ದಾವೆ ಚಿತ್ತೂರು ಮತ್ತು ಕೃಷ್ಣಗಿರಿ ಮತ್ತು ನಮ್ಮ ಕೋಲಾರದಲ್ಲಿ, ಅವ್ರ ಹತ್ರ ಆಲ್ರೆಡಿ ಲಾಸ್ಟ್ ಇಯರ್ ಏನು ಮಾಡಿದ್ರು ಪಲ್ಪ್ ಕ್ರಷ್ ಮಾಡಿರೋದು ಅವ್ರ ಹತ್ರ ತುಂಬ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟಾಕ್ ಇರೋದ್ರಿಂದ ಈ ವರ್ಷ ಅಷ್ಟು ಅವರಿಗೆ ಅವಶ್ಯಕತೆ ಇಲ್ಲ ಮಾಡೋ ಅಂಥದ್ದು ಅಂತ ಇನ್ನೂ ಯಾರೂ ಓಪನ್ ಮಾಡಿಲ್ಲ ಫುಲ್ ಫ್ಲೆಡ್ಜಲ್ಲಿ. ಅವರು ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇಷ್ಟೊತ್ತಿಗೆ ಓಪನ್ ಮಾಡಿ ಕ್ರಷ್ ಮಾಡೋಕ್ಕೆ ಶುರು ಮಾಡ್ತಿದ್ರು. ಇನ್ನೂ ಅವರು ಒಂದು ಮೋರ್ ದ್ಯಾನ್ 60% ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇನ್ನೂ ಅವರು ಓಪನ್ ಮಾಡಿಲ್ಲ. ಆ ಕಾರಣದಿಂದ ಬೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಂಧ್ರದಂತೆ ಕರ್ನಾಟಕದಲ್ಲೂ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಮಾವು ಬೆಳೆಗಾರರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರೆಲ್ಲ ಪಕ್ಕದ ಆಂಧ್ರ ಪ್ರದೇಶದಿಂದ ಬೆಂಗಳೂರಿನತ್ತ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದವರು.
ಇನ್ನೇನು ಕೆಲವೇ ಕೆಲ ಕಿಲೋಮೀಟರ್ ಕ್ರಮಿಸಿದರೆ ಬಸ್ ಬೆಂಗಳೂರು ಸೇರುತ್ತಿತ್ತು. ಆದರೆ ಮಾರ್ಗ ಮಧ್ಯ ಜವರಾಯ ಕಾದು ಕುಳಿತಿದ್ದ. ಜವರಾಯನ ಅಟ್ಟಹಾಸಕ್ಕೆ ಘನಘೋರ ಘಟನೆ ನಡೆದು ಹೋಗಿದೆ. ಹಾಗಾದರೆ ಅಲ್ಲಿ ನಡೆದಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಅತ್ತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ 100 ಮಂದಿ ಮೃತಪಟ್ಟ ಘಟನೆ ನಡೆದಿರುವಾಗಲೇ ಇತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗೊಟ್ಟಿಪುರ ಗೇಟ್ ಸಮೀಪ ಆಂಧ್ರಪ್ರದೇಶದ ಸಾರಿಗೆ ಸಂಸ್ಥೆಯ ಬಸ್ ಅಪಘಾತಕ್ಕೀಡಾಗಿ 4 ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕೋಲಾರ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗೊಟ್ಟಿಪುರ ಗೇಟ್ ಸಮೀಪ ಟ್ರಕ್ ಓವರ್ಟೇಕ್ ಮಾಡುವ ಭರದಲ್ಲಿ ಹಿಂಭಾಗದಿಂದ ಟ್ರಕ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಆಂಧ್ರ ಮೂಲದ ಕೇಶವರೆಡ್ಡಿ, ತುಳಸಿ, ಪ್ರಣತಿ ಮತ್ತು 1 ವರ್ಷದ ಮಗು ಸಾವನ್ನಪ್ಪಿದ್ದಾರೆ. ಅಪಘಾತದ ರಭಸಕ್ಕೆ ಬಸ್ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. 15ಕ್ಕೂ ಹೆಚ್ಚು ಮಂದಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳಕ್ಕೆ ಹೊಸಕೋಟೆ ಪೊಲೀಸರು ಆಗಮಿಸಿ ಗಾಯಾಳುಗಳನ್ನು ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. 2 ಪ್ರಯಾಣಿಕರು ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಸಿ.ಕೆ. ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಯಾಣಿಕನೊಬ್ಬ ಹೇಳುವ ಪ್ರಕಾರ ಆಂಧ್ರಪ್ರದೇಶದ ತಿರುಪತಿಯಿಂದ ಹೊರಡುವಾಗ 2 ಗಂಟೆ ತಡವಾಗಿ ಬಿಟ್ಟು ಅತಿ ವೇಗವಾಗಿ ಬೆಂಗಳೂರು ಕಡೆ ಬರುತ್ತಿರುವಾಗ ಅಪಘಾತ ಸಂಭವಿಸಿದೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಬಸ್ ಅಪಘಾತಕ್ಕೆ ಚಾಲಕನ ಅತಿ ವೇಗವೋ ಅಥವಾ ನಿದ್ದೆಯ ಮಂಪರು ಕಾರಣ ಅನ್ನೋದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಸದ್ಯಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಸತೀಶ್ ಕುಮಾರ್ ಜಿ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಆರಂಭವಾಗಿದ್ದು, ತಾಲೂಕಿನಿಂದಷ್ಟೇ ಅಲ್ಲದೆ ಮೇಘಾಲಯ ಸೇರಿದಂತೆ ಹಲವು ರಾಜ್ಯಗಳ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗುತ್ತಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಗೆ ಮೇಘಾಲಯ ರಾಜ್ಯದಿಂದ ವಲಸೆ ಬಂದು ತಾಲೂಕಿನ ಪೆನ್ನುಮಲ್ ಗ್ರಾಮದಲ್ಲಿ ಎಐಎಂ ಫಾರ್ ಸೇವಾ ಎಂಬ ಸೇವಾ ಸಂಸ್ಥೆಯಡಿ ನಡೆಯುತ್ತಿರುವ ಸೌಮ್ಯ ಕೇಸಾನುಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಆಶ್ರಯ ಪಡೆಯುವ 25 ವಿದ್ಯಾರ್ಥಿಗಳು ಪಿಎಂ ಶ್ರೀ ಶಾಲೆಯಲ್ಲಿ ದಾಖಲಾದರು. ಈ ವೇಳೆ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕ, ಇದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಂದಿಗೆ ವಿಶೇಷ ಸಮಾಲೋಚನಾ ಸ್ಥಾನಮಾನದಲ್ಲಿರುವ ಸರ್ಕಾರೇತರ ಸಂಸ್ಥೆಯಾಗಿದೆ. ಎಐಎಂ ದೇಣಿಗೆಗಳಿಂದ ಹಣ ಪಡೆದು ಮೇಘಾಲಯ ರಾಜ್ಯದಿಂದ ವಲಸೆ ಆರ್ಥಿಕವಾಗಿ ಬಡ ಮಕ್ಕಳ ಶಿಕ್ಷಣ ನೀಡುತ್ತಿದೆ ಎಂದರು. ವಲಸೆ ಬಂದ ಮಕ್ಕಳೆಲ್ಲರೂ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ 25 ವಿದ್ಯಾರ್ಥಿಗಳನ್ನು ದಾಖಲಾತಿ ಪಡೆದಿದ್ದಾರೆ ಎಂದರು. ಉದಯೋನ್ಮುಖ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಶಾಲೆಯಾಗಿದೆ. ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಭೌತಿಕವಾಗಿ ಉತ್ತಮ ಶಾಲಾ ಕೊಠಡಿ, ಪೀಠೋಪಕರಣಗಳು, ಪಾಠೋಪಕರಣಗಳು, ನುರಿತ ಹಾಗೂ ಅರ್ಹ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತಿದೆ. ಜೊತೆಗೆ ಪ್ರಾಥಮಿಕ ಹಂತದಲ್ಲೇ ಕಂಪ್ಯೂಟರ್ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಯೋಗ ತರಬೇತಿ, ಹೆಣ್ಣು ಮಕ್ಕಳ ಸುರಕ್ಷತೆಗೆ ಕರಾಟೆ ತರಬೇತಿ, ವೃತ್ತಿ ಮತ್ತು ಸುರಕ್ಷತಾ ತರಬೇತಿ ಇನ್ನಿತರೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಉಚಿತ ಸಮವಸ್ತ್ರ, ಪಠ್ಯಪುಸ್ತಕ, ಉಚಿತ ಶೂ ಮತ್ತು ಸಾಕ್ಸ್ ವಿತರಣೆ ಇನ್ನಿತರೆ ಸರ್ಕಾರದ ಉಚಿತ ಸೌಲಭ್ಯಗಳ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಉದಯೋನ್ಮುಖ ಬೆಳವಣಿಗೆಗಾಗಿ ಶಾಲಾ ವಿಶೇಷ ಕಾಳಜಿ ವಹಿಸಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ವಿದ್ಯಾರ್ಥಿಗಳ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅರ್ಹ ವಯಸ್ಸಿನ ಎಲ್ಲ ವಿದ್ಯಾರ್ಥಿಗಳನ್ನು ಯಾವುದೇ ಶುಲ್ಕ ಇಲ್ಲದೆ ಶಾಲೆಗೆ ದಾಖಲಿಸುತ್ತಿದ್ದಾರೆ. ಮೇಘಾಲಯದ ಆರ್ಥಿಕವಾಗಿ ಬಡ ಕುಟುಂಬದ ಮಕ್ಕಳನ್ನು ವಿಶೇಷ ದಾಖಲಾತಿ ಮೂಲಕ ದಾಖಲು ಮಾಡಲಾಗಿದೆ.
ಇಲ್ಲಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ಬೋಧಿಸಲಾಗುತ್ತದೆ. ಇದರಿಂದ ಅನ್ಯ ರಾಜ್ಯದ ಮಕ್ಕಳಿಗೆ ಬೋಧನೆ ಸುಲಭಗೊಳಿಸಬಹುದು ಎಂದರು. ಮೇಘಾಲಯದ ಮಕ್ಕಳಿಗೆ ಪೆನಮೆಲ್ ವಿದ್ಯಾರ್ಥಿ ನಿಲಯದಿಂದ ಪ್ರತಿನಿತ್ಯ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ನಿತ್ಯವೂ ಶಾಲೆ ಆರಂಭ ಮತ್ತು ಮುಗಿಯುವ ವೇಳೆ ಬಸ್ನಲ್ಲಿ ಕರೆದುಕೊಂಡು ಹೋಗುವುದು ಮತ್ತು ಬರುವುದು ಮಾಡಲಾಗುತ್ತದೆ ಎಂದು ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕಿ ರುದ್ರಮ್ಮ ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಮುಲ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದಾಗಿ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ. ಇಂದು ನಾಮಪತ್ರ ಸಲ್ಲಿಸಲಾಗಿದೆ. ನನ್ನ ಡೆಲಿಗೇಟ್ ಪ್ರಶ್ನಿಸಿ ವೆಂಕಟೇಶ್ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದರೆ ಅವರಿಗೆ ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿದೆ. ನಾನು ಕೋಮುಲ್ನಲ್ಲಿ ಅಕ್ರಮ ಬಯಲಿಗೆಳೆಯುತ್ತೇನೆ ಎಂಬ ಕಾರಣಕ್ಕೆ ನನ್ನದೇ ಪಕ್ಷದವರು ನನ್ನ ವಿರುದ್ಧ ಪಿತೂರಿ ಮಾಡಿದ್ರು ಎಂದರು. ಆದರೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕಿದೆ. ಹಾಗಾಗಿ ಇಂದು ನಾನು ಕೋಮುಲ್ಗೆ ಬಂಗಾರಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಬಯಸಿದ್ದೇನೆ ಎಂದರು.
ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಪೇದಾರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುಬ್ರಹ್ಮಣ್ಯ ಅವರು ಹಠಾತ್ ನಿಧನ ಹೊಂದಿದ್ದಾರೆ. ಇವರಿಗೆ 59 ವರ್ಷ ವಯಸ್ಸಾಗಿದ್ದು, ತನ್ನ ಕೊನೆಯುಸಿರುವರೆಗೂ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಷ್ಠಾವಂತನಾಗಿ ಕರ್ತವ್ಯ ನಿರ್ವಹಿಸಿದ ಕೀರ್ತಿ ಸುಬ್ರಹ್ಮಣ್ಯ ಅವರಿಗೆ ಸಲ್ಲುತ್ತದೆ. ಇಂದು ಬೆಳಿಗ್ಗೆ ಎಂದಿನಂತೆ ಡಿಸಿ ಕಚೇರಿಯ ಕರ್ತವ್ಯಕ್ಕೆ ಹಾಜರಾಗಿದ್ದ ಸುಬ್ರಹ್ಮಣ್ಯ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗುವುದಾಗಿ ಕೇಳಿ ಚಿಕ್ಕಬಳ್ಳಾಪುರದ ಜೀವನ್ ಆಸ್ಪತ್ರೆಗೆ ಹೋಗಿದ್ದಾರೆ ಎನ್ನಲಾಗಿದೆ. ಅಲ್ಲಿನ ವೈದ್ಯರು ಮುದ್ದೇನಹಳ್ಳಿಯ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಿದ್ದು, ಮುದ್ದೇನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಸುಬ್ರಹ್ಮಣ್ಯ ಅವರು ಕೊನೆಯುಸಿರು ಎಳೆದಿದ್ದಾರೆ. ಇವರು ಹೃದಯಾಘಾತದಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಮೃತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಷ್ಠಾವಂತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಹಲವಾರು ಮಂದಿ ಜಿಲ್ಲಾಧಿಕಾರಿಗಳ ಬಳಿ ಕರ್ತವ್ಯ ನಿರ್ವಹಿಸಿದರು. ದಕ್ಷಿಣ ಕಾಶಿ ನಂಜನಗೂಡು ನಗರದ ಮಾರ್ಕೆಟ್ ರಸ್ತೆ ಮೂಲಕ ನಂಜುಂಡೇಶ್ವರ ದೇವಾಲಯಕ್ಕೆ ತೆರಳಲು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರು. ಅಂಗಡಿ ಬೀದಿಗಳಲ್ಲಿ ವ್ಯಾಪಾರಸ್ಥರು ವ್ಯಾಪಾರದ ದುರಾಸೆಯಿಂದ ಸಂಚರಿಸುತ್ತಿದ್ದ ರಸ್ತೆಗಳನ್ನು ಒತ್ತುವರಿ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನ ಮಜರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ತಿಪ್ಪಾಪುರ ವಾರ್ಡ್ ಸದಸ್ಯೆ ಕೆಸಿ ರುದ್ರರಾಣಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 18 ಸದಸ್ಯ ಬಲ ಹೊಂದಿರುವ ಮಜರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ಇಂದು ಅಧ್ಯಕ್ಷ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೆಸಿ ರುದ್ರರಾಣಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದರು. ಹೀಗಾಗಿ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಶಶಿಶೇಖರ್ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಅವರು, ಈ ಭಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ದಳದ ಮೂವರು ಸಮಾನ ಮನಸ್ಕರಾಗಿ ಕೆಲಸ ಮಾಡುತ್ತೇವೆ. ಮಜರಾ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಲ ಹೊರತುಪಡಿಸಿ ಈವರೆಗೂ ಅವಿರೋಧವಾಗಿಯೇ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎಂದರು. ಕೋಲಾರ ತಾಲೂಕಿನ ವೇಮಗಲ್ ಗ್ರಾಮದಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ. ಸಿದ್ದರಾಮಯ್ಯ ಅಕ್ಕಿ ಕೊಟ್ಟಿದ್ದಾರೆ. ಹಸಿವು ಮುಕ್ತ ಕರ್ನಾಟಕ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಜಾರಿ ಮಾಡಿದ್ದಾರೆ ಎಂದರು. ವೇಮಗಲ್ನಲ್ಲಿ ಉಪನೋಂದಣಿ ಕೇಂದ್ರ ಮಾಡಲು ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕು ಕೇಂದ್ರ ಮಾಡಲು ಅನುಮೋದನೆ ನೀಡಿದ್ದು, ವೇಮಗಲ್ ತಾಲೂಕು ಕೇಂದ್ರವಾಗಲಿದೆ ಎಂದರು. ಅಕ್ರಮ ಗಣಿಗಾರಿಕೆ ವಿರುದ್ಧ 6 ವರ್ಷದ ಹೋರಾಟಕ್ಕೆ ತಾತ್ಕಾಲಿಕ ಫಲ ಸಿಕ್ಕಿದೆ. ತುಮಕೂರು ಜಿಲ್ಲೆಯ ಹಲವು ಗಣಿ ದಂಧೆಕೋರರು ಗೃಹ ಸಚಿವರ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದು, ಕ್ರಷರ್ ದಂಧೆಕೋರರ ಆಮಿಷಕ್ಕೆ ಒಳಗಾಗಿ ನಕಲಿ ಎನ್ಒಸಿಗಳನ್ನು ಅಧಿಕಾರಿಗಳು ನೀಡುತ್ತಿರುವ ಆರೋಪ ಕೇಳಿಬಂದಿದೆ. ಕೊರಟಗೆರೆ ತಾಲೂಕಿನ ಕವರ್ಗಲ್ ಅರಣ್ಯ ಗಡಿಯಂಚಿನಲ್ಲಿ ನಡೆಯುತ್ತಿರುವ ಕ್ರಷರ್ಗಳಿಗೆ ಅರಣ್ಯ ಇಲಾಖೆಯಿಂದ ನಕಲಿ ಎನ್ಒಸಿಗಳನ್ನು ಆರ್ಎಫ್ಒ ನೀಡಿರುವುದಾಗಿ ಹೇಳಲಾಗಿದೆ. ಬಫರ್ ಝೋನ್ ಕೃಷಿ ಭೂಮಿ ಅಂಚಿನಲ್ಲಿ ನಡೆಯುತ್ತಿರುವ ಕ್ರಷರ್ಗಳಿಗೆ ಅಧಿಕಾರಿಗಳೇ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಎನ್ನಲಾಗಿದೆ. ಸರ್ಕಾರಿ ಗೋಮಾಳ ಅರಣ್ಯ ಇಲಾಖೆ ಜಂಟಿ ಪಹಣಿ ಇದ್ದರೂ ಗಣಿ ಮಾಫಿದವರಿಗೆ ಲೀಸ್ ನೀಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜಟ್ಟಿ ಅಗ್ರಹಾರ ನಾಗರಾಜ್ ಅವರು ಗಣಿ ದಂಧೆ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದು, ಇವರ ಹೋರಾಟಕ್ಕೆ ಅರಣ್ಯ ಇಲಾಖೆ ಕೊನೆಗೂ ಮಣಿದಿದೆ. ಅಧಿಕಾರಿಗಳ ಸ್ಥಳ ಪರಿಶೀಲನೆ ಮಾಡಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವರದಿ ನೀಡಿದೆ. ತಾತ್ಕಾಲಿಕವಾಗಿ ಗಣಿಗಾರಿಕೆ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಯಾವುದೇ ಹೊಸ ಕ್ರಷರ್ಗೆ ಅನುಮತಿ ನೀಡಿದಂತೆ ಜಟ್ಟಿ ಅಗ್ರಹಾರ ನಾಗರಾಜು ಒತ್ತಾಯಿಸಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡು ನಗರದ ಮಾರ್ಕೆಟ್ ರಸ್ತೆ ಮೂಲಕ ನಂಜುಂಡೇಶ್ವರ ದೇವಾಲಯಕ್ಕೆ ತೆರಳಲು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರು.
ಅಂಗಡಿ ಬೀದಿಗಳಲ್ಲಿ ವ್ಯಾಪಾರಸ್ಥರು ವ್ಯಾಪಾರದ ದುರಾಸೆಯಿಂದ ಸಂಚರಿಸುತ್ತಿದ್ದ ರಸ್ತೆಗಳನ್ನು ಒತ್ತುವರಿ ಮಾಡಿ ಅಪಘಾತಗಳಿಗೆ ಕಾರಣವಾಗಿತ್ತು. ಇದರಿಂದ ಸಾರ್ವಜನಿಕರು, ನಗರಸಭಾ ಅಧಿಕಾರಿಗಳು ಹಾಗೂ ಪೊಲೀಸರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಕಳೆದ 2 ದಿನಗಳಿಂದ ನಂಜನಗೂಡು ನಗರದಾದ್ಯಂತ ಅನಧಿಕೃತ ರಸ್ತೆ ಒತ್ತುವರಿ ಮಾಡಿದ ವ್ಯಾಪಾರಸ್ಥರಿಗೆ ನೋಟಿಸ್ಗಳನ್ನು ನೀಡಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ನಂಜನಗೂಡು ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಆಯುಕ್ತ ವಿಜಯ್, ವೃತ್ತ ನಿರೀಕ್ಷಕ ರವೀಂದ್ರ, ಸಂಚಾರಿ ಠಾಣೆ ಪಿಎಸ್ಐ ಸಿದ್ದರಾಜು ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರಿಗೆ ಶೋಕಾಸ್ ನೋಟಿಸ್ ನೀಡಿರುವುದಾಗಿ ಹೇಳಿದ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರು. ಯೆಲ್ಲೋ ಬೋರ್ಡ್ ವಾಹನಕ್ಕೆ ಬಿಳಿ ಬೋರ್ಡ್, ಟ್ಯಾಕ್ಸ್ ಕಟ್ಟದ ಪ್ರಕರಣ. ಜೂನ್ 19ಕ್ಕೆ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಗೆ ಪೂರ್ವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕ, ಜಿಲ್ಲಾಧಿಕಾರಿ. ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಮತ್ತೆ ಆರಂಭವಾಗಲಿದೆಯೇ ಶಾಶ್ವತ ನೀರಾವರಿ ಹೋರಾಟ? ಜೂನ್ 19ಕ್ಕೆ ನಡೆಯಲಿರುವ ನಂದಿಗಿರಿಧಾಮ ಸಂಪುಟ ಸಭೆಯಲ್ಲಿ ನೀರಾವರಿ ಸಮಸ್ಯೆಗೆ ಪರಿಹಾರ ಸಿಗಬೇಕು, ಇಲ್ಲವಾದರೆ ಜನತಾ ನ್ಯಾಯಾಲಯದಲ್ಲಿ ಹೋರಾಟಗಾರರ ಎಚ್ಚರಿಕೆ. ರಾಜ್ಯದ ತೋತಾಪುರಿ ಮಾವು ಬೆಳೆದ ರೈತರ ಗೋಳು ಕೇಳೋರೇ ಇಲ್ಲ. ಆಂಧ್ರದಲ್ಲಿ ರಾಜ್ಯ ತೋತಾಪುರಿ ಮಾವಿಗೆ ನಿಷೇಧ, ಮಾವು ರೈತನಿಗೆ ಸಂಕಷ್ಟ. ಬೆಂಬಲ ಬೆಲೆಗಾಗಿ ಎದುರು ನೋಡುತ್ತಿರುವ ಮಾವು ಬೆಳೆಗಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.